ಈ ICC ವುಮೆನ್ ಅಂಡರ್ 19 ವರ್ಲ್ಡ್ ಕಪ್ಗೆ ಇಂಡಿಯಾ ಸ್ಕ್ವಾಡ್ನ ಕಳಿಸಿದ್ರು, ಡೆಮಾಲಿಷನ್ ಸ್ಕ್ವಾಡ್ನ ಕಳಿಸಿದ್ರು ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಾ, ಪ್ರತಿ ಒಂದು ಅಪೋನೆಂಟ್ನು ಡೆಮಾಲಿಷ್ ಮಾಡಿರೋದು ಟೀಮ್ ಇಂಡಿಯಾ. ಇಡೀ ಟೂರ್ನಮೆಂಟ್ನ ಗೆದ್ದಿದ್ದಾರೆ, ಯಾವುದೇ ಒಂದು ಸೋಲ್ ಅನುಭವಿಸಿದೆ. ಯಾವ ಥರ ನಮ್ಮ ಇಂಡಿಯನ್ ಸೀನಿಯರ್ ಟೀಮು ಲಾಸ್ಟ್ T20 ವರ್ಲ್ಡ್ ಕಪ್ನ USA ವೆಸ್ಟ್ ಇಂಡೀಸಲ್ಲಿ ಒಂದು ಪಂದ್ಯ ಸೋಲ್ದೆ ಗೆದ್ರಲ್ಲ, ಅದೇ ಥರ ಮಲೇಷಿಯಾಲಿ ಆ ದಾಖಲೆನ ಈಕ್ವಲ್ ಮಾಡಿರೋದು ನಮ್ಮ ಯಂಗ್ ಮನೆ ಮಹಾಲಕ್ಷ್ಮಿಯರು ಅಂತ ಹೇಳ್ತೀನಿ. ಆ ಫೈನಲಲ್ಲಿ ಈಸಿಯಾಗಿ ಸದೆ ಬಡ್ದಿದ್ದು ಸೌತ್ ಆಫ್ರಿಕಾಗೆ ಸೂಪರ್ ಸ್ಟಾರ್ಗಳಾದಂಥ ತ್ರಿದೇವಿ ಲೆಫ್ಟ್ ಆರ್ಮ್ ಸ್ಪಿನ್ನರ್ಗಳು, ತ್ರಿದೇವಿಗಳು ಅಂತಲೇ ಕರಿತೀನಿ. ಯಾಕಂದರೆ 3 ಜನ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇರೋದು, ಪಾರುಣಿಕಾ, ವೈಷ್ಣವಿ ಹಾಗೂ ಆಯುಷಿ. ಇನ್ಫ್ಯಾಕ್ಟ್ ವೈಷ್ಣವಿ ಶರ್ಮಾ ಇಡೀ ಟೂರ್ನಮೆಂಟಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿರೋದು, 17 ವಿಕೆಟ್ ತೊಗೊಂಡಿರೋದು. ಈ 3 ಜನ ಸ್ಪಿನ್ನರು ತಲಾ 2 ವಿಕೆಟ್ ತೊಗೊಂಡ್ರು ಅಂತ ಹೇಳಿದ್ರೆ, ಪ್ಲೇಯರ್ ಆಫ್ ದಿ ಫೈನಲ್ ಆಗಿರೋಂಥ ತ್ರಿಷಾ ಅವರು 3 ವಿಕೆಟ್ಸ್ ತೊಗೊಂಡಿದ್ದು ಹಾಗೂ ಬ್ಯಾಟಿಂಗಲ್ಲಿ 44 ರನ್ ಮಾಡಿ ಅಜೇಯರಾಗಿ ಉಳಿದಿದ್ದು. ಅವ್ರಿಗೆ ಜೊತೆ ನೀಡಿದ್ದು ವಿನ್ನಿಂಗ್ ರನ್ಸ್ನ ಹೊಡೆದಿದ್ದು ಯಾರು ಅಂದ್ರೆ ಸಾನಿಕಾ ಚಲ್ಕೆ. ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಒಂದಂತೂ ಹೇಳ್ಬಿಡ್ತೀನಿ, ಗೋಯಿಂಗ್ ಫಾರ್ವರ್ಡು ನಾವು ಇಂಡಿಯನ್ ಟೀಮಲ್ಲಿ ಅಥವಾ ಇಂಡಿಯನ್ ವುಮೆನ್ ಕ್ರಿಕೆಟಲ್ಲಿ ಇವ್ರನ್ನಂತೂ ನೋಡ್ತೀವಿ. 3 ಜನ ಲೆಫ್ಟ್ ಆರ್ಮ್ ಸ್ಪಿನ್ನರ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ತ್ರಿಷಾ, ಕಮಲಿನಿ ವಿಕೆಟ್ ಕೀಪರ್ ಬ್ಯಾಟರು, ಇವರು ಆಲ್ರೆಡಿ ಮುಂಬೈ ಇಂಡಿಯನ್ಸ್ಗೆ ಪಿಕ್ ಆಗಿದ್ದಾರೆ. ಅದಾದಮೇಲೆ ನಾವು ಸೌತ್ ಆಫ್ರಿಕಾಯಿಂದನೂ ಮಾತಾಡಬೇಕು. ಬೋತಾ ಅವರು ಖಂಡಿತವಾಗ್ಲೂ ಏನು ಹೇಳ್ತೀರಾ ಸೂಪರ್ ಸ್ಟಾರ್ ಆಗೋ ಸಾಧ್ಯತೆ ಇದೆ. ಆಮೇಲೆ ಖೈಲಾ ರೆನೆಕೆ ಅವರು ಸೌತ್ ಆಫ್ರಿಕನ್ ಕ್ಯಾಪ್ಟನ್, ಅವರು ಕೂಡ ಸಾಕಷ್ಟು ಪ್ರತಿಭೆ ಇದೆ ಅಂತ ತೋರಿಸಿರೋದು ಆಸ್ ಎನ್ ಆಲ್ರೌಂಡರ್. ಹಾಗಾಗಿ ಒಂದು ಸಕ್ಸಸ್ಫುಲ್ ಟೂರ್ನಮೆಂಟ್. ಮತ್ತೊಮ್ಮೆ ಜ್ಞಾಪಕ ಇರಲಿ, ಟೀಮ್ ಇಂಡಿಯಾನ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿದ್ರು. ಅಂದರೆ ಶಫಾಲಿ ವರ್ಮಾ ಅವರ ನಾಯಕತ್ವದಲ್ಲಿ ಫಸ್ಟ್ ಎವರ್ ICC ವುಮೆನ್ ವರ್ಲ್ಡ್ ಕಪ್ನ ಗೆದ್ದಿದ್ದೀವಿ ಅಂದರೆ ಅದನ್ನು ಈಗ ಡಿಫೆಂಡ್ ಮಾಡ್ಕೊಂಡಿರೋದು ಸಕ್ಸಸ್ಫುಲ್ ಆಗಿ ನಮ್ಮ ಹೆಮ್ಮೆಯ ಕನ್ನಡತಿಯಾದಂತಹ ನಿಕ್ಕಿ ಪ್ರಸಾದ್ ಸೆಲೆಬ್ರೇಟ್ ಮಾಡೋ ಅಂಥ ಸಮಯ. ಬನ್ನಿ ನಾವು ನೀವು ಮಜಾ ಉಡಾಯಿಸೋಣ. ಇವತ್ತು ಸಂಡೇ ಎಂಥ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ ನಮ್ಮ ಮನೆ ಮಹಾಲಕ್ಷ್ಮಿಯರು. ಇಂತೇನು ಮಜಾ.